ನಿಶಾಳ ತಾಯಿ ರಾತ್ರಿ 10 ಗಂಟೆ ಸುಮಾರಿಗೆ ತನಗೆ ಏನಾದರೂ ತಿನ್ನಲು ಕೊಡು ಎಂದು ಕೇಳಿದಳು. ಆಗ ನಿಶಾ ತಾನು ಆಯಾಸವಾದ ಕಾರಣ ಬೆಳಿಗ್ಗೆ ಏನಾದರೂ ಮಾಡಿಕೊಡ್ತೇನೆ ಎಂದು ಹೇಳಿದಳು. ಆದರೆ ತಾಯಿ ರಾತ್ರಿಯಲ್ಲಿ ತಿನ್ನಲು ಬೇಕೆಂದು ಒತ್ತಾಯಿಸಿದರು. ನಿಶಾ ನಿರಾಕರಿಸಿದ್ದರಿಂದ ತಾಯಿ ಮೌನವಾಗಿ ಮಲಗಲು ಹೋದರು. ಮರುದಿನ ಮುಂಜಾನೆ ನಿಶಾ ಎದ್ದು ಅಡಿಗೆ ಮನೆಗೆ ಹೋಗಿ ಕೆಲವು ಮೊಟ್ಟೆಗಳನ್ನು ಹುರಿದು ತಾಜಾ ಗಿಡ ಮೂಲಿಕೆಗಳಿಂದ ಅಲಂಕರಿಸಿದಳು. ಹುರಿದ ಮೊಟ್ಟೆ ಜೊತೆಯಲ್ಲಿ ಆಕೆ ಬಿಸಿಯಾದ ಚಹಾವನ್ನು ತೆಗೆದುಕೊಂಡು ತನ್ನ ತಾಯಿ ಕೊಠಡಿಯ ಕದವನ್ನು ತಟ್ಟಿದಳು. ಆದರೆ ಒಳಗಡೆಯಿಂದ ಯಾವುದೇ ಉತ್ತರ ಬರದಿದ್ದರಿಂದ ಆಕೆ ಬಲವಂತವಾಗಿ ಬಾಗಿಲನ್ನು ತೆರೆದು ತನ್ನ ತಾಯಿಯನ್ನು ಎಬ್ಬಿಸಲು ಪ್ರಯತ್ನಿಸಿದಳು. ಆದರೆ ಅವಳ ತಾಯಿ ಆಗಲೇ ಮರಣ ಹೊಂದಿದ್ದರು. ಅವಳು ತಾಯಿಯನ್ನು ಅಲುಗಾಡಿಸಿ, ದಯವಿಟ್ಟು ಎದ್ದೇಳು, ನಾನು ನಿನಗಾಗಿ ಸಿದ್ಧಪಡಿಸಿರುವುದನ್ನು ತಿನ್ನು ಎಂದು ಕೂಗುತ್ತಾ ನನ್ನನ್ನು ಕ್ಷಮಿಸು ಕ್ಷಮಿಸು ಎಂದು ಅತ್ತಳು. ಆದರೆ ತಡವಾಗಿತ್ತು. ಅವಳ ತಾಯಿ ಅವಳನ್ನು ಬಿಟ್ಟು ಹೋಗಿದ್ದಳು. ಆ ರಾತ್ರಿ ಅವಳ ತಾಯಿ ಆಹಾರವನ್ನು ಬೇಡುತ್ತಿದ್ದ ದೃಶ್ಯವು ಅವಳ ನೆನಪಿನಲ್ಲಿ ದೀರ್ಘಕಾಲ ಕಾಡುತ್ತಿತ್ತು. ತನ್ನ ತಾಯಿಯ ಸಾವಿಗೆ ತಾನೇ ಕಾರಣ ಎಂದು ಭಾವಿಸಿದಳು. ಅದು ತನ್ನ ತಾಯಿಯ ಕಡೆ ಊಟವೆಂದು ಅವಳಿಗೆ ತಿಳಿದಿದ್ದರೆ ಆಕೆ ಖಂಡಿತ ತಡ ಮಾಡುತ್ತಿರಲಿಲ್ಲ. ಸ್ನೇಹಿತರೆ, ತಡ ಮಾಡಬೇಡಿರಿ. ನೀವು ಯಾರಿಗಾದರೂ ಕರೆ ಮಾಡಬೇಕೇ ಅಥವಾ ಯಾರೊಂದಿಗಾದರೂ ಸಮಾಧಾನ ಮಾಡಿಕೊಳ್ಳಬೇಕೇ ಅಥವಾ ಯಾರೊಂದಿಗಾದರೂ ಮಾತನಾಡಬೇಕೇ? ನೀವು ಅದನ್ನು ನಾಳೆ ಅಥವಾ ಮೊದಲು ಅವರು ಕ್ಷಮೆ ಕೇಳುವುದನ್ನು ಕಾಯುತ್ತಿದ್ದೀರಾ? ಆ ವ್ಯಕ್ತಿಯು ನಿಮ್ಮನ್ನು ಬಿಟ್ಟು ಹೋದರೆ ಅಥವಾ ನಾಳೆ ಬೆಳಿಗ್ಗೆ ನೀವು ಎಳೆದಿದ್ದರೆ ಏನು? ನೀವು ಈ ಹೊತ್ತು ಮಾಡಲು ಸಾಧ್ಯವಾಗಿರುವ ಕೆಲಸವನ್ನು ಈ ಕ್ಷಣದಲ್ಲಿ ಮಾಡಿರಿ ಎಂದು ಬೈಬಲ್ ಹೇಳುತ್ತದೆ.